ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ 10 to 12 ಮಂತ್ಸ್ ಬೇಬಿ ಫುಡ್ ರೆಸಿಪೀಸ್ನ ತೋರಿಸೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಫುಡ್ಸ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಪೀಡಿಯಾಟ್ರಿಷಿಯನ್ಸ್ನ ಒಂದು ಸಲ ಕನ್ಸಲ್ಟ್ ಮಾಡಿ. ಸೊ ಫಸ್ಟ್ಲಿ ನಾನಿಲ್ಲಿ ಸ್ಪಿನಾಚ್ ಮತ್ತು ರಾಗಿ ಸರಿ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಸ್ಪಿನಾಚ್ ಅಂದರೆ ನಾರ್ಮಲ್ ಇದು ಪಾಲಕ್ ಸೊಪ್ಪು. ಸೊ ಈ ರೆಸಿಪಿ ಅಂದರೆ ಈ ಸೊಪ್ಪು ಕೊಡೋದ್ರಿಂದ ಪಾಪುಗೇನಾದರೂ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ ಕ್ಯೂರ್ ಆಗುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಫ್ಲೇವರ್ಸ್ ಇಂಟ್ರೊಡ್ಯೂಸ್ ಮಾಡ್ದಂಗೆ ಅನಿಸುತ್ತೆ ಅಂತ ಹೇಳಿ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು 5 ಎಲೆಯಷ್ಟು ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿ ಅದನ್ನು ಬೇಯಿಸ್ಕೊಂಡಿದ್ದೀನಿ ನೀರಿನಲ್ಲಿ ಫಸ್ಟು. ಇವಾಗ ನಾನಿಲ್ಲಿ ಅದೇ ನೀರನ್ನ ಮತ್ತೆ ಸರಿ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಅಂದರೆ ಸೊಪ್ಪನ್ನ ತೊಳೆದು ಬೇಯಿಸಿರೋದ್ರಿಂದ ಅದೇ ನೀರನ್ನ ಯೂಸ್ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ. ಸೊ ಇವಾಗ ನಿಮಗೆ ಯಾವ ಕ್ವಾಂಟಿಟಿನಲ್ಲಿ ನೀವು ಸರಿ ಮಾಡ್ಕೊಳ್ತೀರಾ ಆ ಕ್ವಾಂಟಿಟಿನಲ್ಲಿ ನೀರು ತಗೊಳ್ಬೇಕು. ಸೊ ಬೇಯಿಸಿರೋ ಸೊಪ್ಪನ್ನ ಇದು ಸ್ವಲ್ಪ ಹಾರ್ಡ್ ಇರುತ್ತೆ, ಅದರಿಂದ ಬೇಗ ಅಂದರೆ ಕಟ್ಟಾಗೋದಿಲ್ಲ ಸೊಪ್ಪು. ಹಾಗೆ ಉದ್ದುದ್ದು ಹಾಕಿದ್ರೆ ಅಂತಂದರೆ ಪಾಪುಗೆ ಸ್ವ್ಯಾಲೋ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅಂದರೆ ನುಂಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ರೀತಿ ಸ್ವಲ್ಪ ಹಿಸ್ಕಿದಾಗ ಮಾಡಿಬಿಟ್ಟು ಆ ನೀರಿನಲ್ಲಿ ಹಾಕಿ ಸ್ಪೂನಲ್ಲಿ ಒಂದು ಸಲ ಸ್ಟಿರ್ ಮಾಡಿದ್ರೆ ಮಿಕ್ಸ್ ಆಗುತ್ತದು. ಸೊ ಅದು ಮಿಕ್ಸ್ ಆಗಿದ ನಂತರ ಸ್ವಲ್ಪ ಉಪ್ಪು ಹಾಕಿ, ಅಂದರೆ ಪಾಪುಗೆ ಉಪ್ಪು ಕೊಡೋದಿದ್ರೆ ಕೊಡ್ಬೋದು, ಇಲ್ವ ಹಾಗೆ ಕೊಡಿ. ಒಂದು ಪಿಂಚ್ ಸಾಲ್ಟ್ ಹಾಕ್ತೀನಿ ಅಷ್ಟೇ. ಹಾಕಿದ್ದಾದಮೇಲೆ ನಮ್ಗೆ ಯಾವ ಕ್ವಾಂಟಿಟಿನಲ್ಲಿ ಸರಿ ಬೇಕು ಆ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಹಾರ್ಡ್ ಸ್ಟೂಲ್ಸ್ ಮಾಡ್ತಾ ಇರ್ತಾರೆ ಮಕ್ಕಳು ಒಂದೊಂದು ಸಲ. ಸೊ ಸೊಪ್ಪು ಕೊಡೋದ್ರಿಂದ ಹಾರ್ಡ್ ಸ್ಟೂಲ್ಸ್ ಎಲ್ಲ ಅಂದರೆ ಸ್ಟಾಪ್ ಆಗುತ್ತೆ ಆ್ಯಂಡ್ ಮೋಷನ್ಸ್ ನೀಟಾಗಿ ಮಾಡ್ತಾರೆ. ಆ್ಯಂಡ್ ಸೊಪ್ಪು ಕೊಡೋದ್ರಿಂದ ಐರನ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಸೊ ಪಾಪುಗೆ ಒಳ್ಳೆಯದು ಆ್ಯಂಡ್ ಡಿಫ್ರೆಂಟ್ ಫ್ಲೇವರ್ಸ್ನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ನಾವು ಒಂದೇ ರೀತಿ ಫುಡ್ ಕೊಡ್ತಾಯಿದ್ರೆ ಅವ್ರಿಗೂ ಕೂಡ ಅಂದರೆ ಫ್ಲೇವರ್ಸ್ ಗೊತ್ತಾಗೋದಿಲ್ಲ ಆ್ಯಂಡ್ ಸಡನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಅವ್ರಿಗೆ ತಿನ್ನೋಕೆ ಕೂಡ ಕಷ್ಟ ಆಗುತ್ತೆ. ಸೊ ಅದರಿಂದ ಇವಾಗಲಿಂದನೇ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಪಾಪುಗೇನಂದರೆ ಫ್ಲೇವರ್ಸ್ ಎಲ್ಲ ಗೊತ್ತಾಗುತ್ತೆ ನೀಟಾಗಿ ಅನ್ನೋದಷ್ಟೇ, ಬೇರೇನಿಲ್ಲ. ಆ್ಯಂಡ್ ಇನ್ನೂ ಸ್ವಲ್ಪ ರೆಸಿಪೀಸ್ ಇದೆ, ಅದನ್ನೆಲ್ಲ ತೋರಿಸ್ತೀನಿ. ಸೊ ಇವಾಗ ನಾನೊಂದು 5 ನಿಮಿಷ ಬಿಟ್ಟು ಇದನ್ನು ಸ್ವಲ್ಪ ಲೈಟಾಗಿ ಸ್ಟೀಮ್ ಆಗಲಿ ಅಂತ ಹೇಳಿ. ಸೊ ಇದಾದಮೇಲೆ ನಾನು ಇದನ್ನು ಒಂದು ಸಲ ಸ್ಟಿರ್ ಮಾಡಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಸುವಿನ ತುಪ್ಪ ಇದು, ಪ್ಯೂರ್ ಗೀ, ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರೋದು, ಬೆಣ್ಣೆ ತರಿಸ್ಕೊಂಡು ತುಪ್ಪ ಹಾಕಿದ್ದಾದಮೇಲೆ ಇವಾಗ ಪೌಡರ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನೀರಿನಲ್ಲಿ ಅದು ಹಾಕ್ಕೊಳ್ಬೇಕು. ಸೊ ಹಾಗೆ ಕೂಡ ಕೊಡ್ಬೋದು, ಬರೀ ಸ್ಪಿನಾಚ್ ಪ್ಯೂರಿನೇ ಅಂದರೆ ಸೊಪ್ಪಿನ ಪ್ಯೂರಿನೇ ಕೊಡ್ಬೋದು. ಬೇಯಿಸ್ಬಿಟ್ಟು ಒಂದು ಸಲ ಗ್ರೈಂಡ್ ಮಾಡಿ ಕೊಡ್ಬೋದು ಹಾಗೆ ಕೊಡೋದಿದ್ರೆ. ಇಲ್ಲ ಅಂದರೆ 4 ಎಲೆ ಅಷ್ಟೇ ಅಲ್ವಾ ತೊಗೊಂಡಿದ್ದು, ಪಾಪುಗೆ ಸಾಕೋಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ರಾಗಿ ಸರಿನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಇಲ್ಲ ಸಪ್ರೇಟಾಗಿ ಪ್ಯೂರಿ ಮಾಡಿಬಿಟ್ಟು ಕೂಡ ನಾವು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ನಾನು ಇದನ್ನು ನೀಟಾಗಿ ಸ್ಟಿರ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಗಂಟೇನು ಇಲ್ದಲೇ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ಸೊಪ್ಪನ್ನ ಯೂಸ್ ಮಾಡಿ. ನಾವು ಈ ರೀತಿ ಪ್ಯೂರಿ ಮತ್ತು ಪಾರಿಡ್ಜ್ನ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಈ ಸೊಪ್ಪಲ್ದಲೇ ಕೂಡ ನಾವು ದಂಟಿನ ಸೊಪ್ಪು ಅಂತ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ಸೇಮ್ ಇದೇ ರೀತಿ ಇರುತ್ತೆ. ಬಟ್ ಸ್ಪಿನಾಚ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಪಾಲಕ್ ಸೊಪ್ಪನ್ನ ತಗೊಂಡಿದ್ದಷ್ಟೇ. ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ, ಪಾಪು ಇರೋದ್ರಿಂದ ವಾಯ್ಸ್ ಆ ರೀತಿ ಕೇಳಿಸುತ್ತೆ. ಆ್ಯಂಡ್ ನೆಕ್ಸ್ಟು ಇದು ಸ್ಟೀಮ್ಡ್ ಆ್ಯಪಲ್ ಪ್ಯೂರಿ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಈ ರೀತಿ ಜಾಲರಿ ಮೇಲೆ ಆ್ಯಪಲ್ ಸ್ಲೈಸಸ್ನ ಕಟ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡಬೇಕು ಇದನ್ನ. ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡಿದ್ದಾದಮೇಲೆ ಅದೇನೇನು ರೆಡಿ ಇರುತ್ತಲ್ಲ ಅದನ್ನ ಒಂದು ಬಟ್ಲಿಗೆ ಹಾಕಿಬಿಟ್ಟು ಈ ರೀತಿ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ತುಪ್ಪ ಅಥವಾ ಉಪ್ಪು ಹಾಕ್ಕೊಳ್ಬೋದು, ಅದು ಕೂಡ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನು ಕೊಡೋದ್ರಿಂದನೂ ಅಷ್ಟೇ ಮೋಷನ್ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಆ್ಯಪಲ್ನ ಹಸಿದು ಕೊಟ್ಟರೆ ಪಾಪುಗೆ ತಿನ್ನೋದಕ್ಕಾಗೋದಿಲ್ಲ ಆ್ಯಂಡ್ ಬೇಯಿಸಿದ್ರೆ ಫ್ಲೇವರ್ ಅದು ಚೆನ್ನಾಗಿ ಬರೋದಿಲ್ಲ, ಅದರಿಂದ ಹಾಕ್ಕೊಡೋದು. ಸೊ ಇಲ್ಲಿ ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೀನಿ, ಇದು ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು 2 ಸ್ಪೂನ್ಸ್ ಆಫ್ ಅಕ್ಕಿ ತೊಗೊಂಡಿದ್ದೀನಿ. ಈ ಅಕ್ಕಿನ ಇವಾಗ ನೀಟಾಗಿ ವಾಶ್ ಮಾಡಿಬಿಟ್ಟು
ತೊಳೆಯೋಕೆ ಇಟ್ಕೊಳ್ಬೇಕು. ಇದಕ್ಕೆ ಬೇಕಿದ್ರೆ ನೀವು ದಾಲ್ ಅಂದರೆ ಹೆಸರು ಬೇಳೆ, ತೊಗರಿ ಬೇಳೆ ಅಥವಾ ಮೊಸರು ದಾಲ್ ಏನು ಬೇಕಿದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಮೊಸರು ದಾಲ್ನ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ವಾಶ್ ಮಾಡಿ, ಒಂದು 4 ಟೈಮ್ಸ್ ನೀಟಾಗಿ ವಾಶ್ ಮಾಡಿ, ನೀರೆಲ್ಲ ಕ್ಲಿಯರ್ ಆದಮೇಲೆ ಅದನ್ನು ಸ್ಟವ್ ಮೇಲೆ ಇಟ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ. ಇಲ್ಲೊಂದು ಚಿಕ್ಕದೊಂದು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬೇಕಿದ್ರೆ ನೀವು ಟರ್ಮರಿಕ್ ಪೌಡರ್ ಅಥವಾ ಸಾಲ್ಟ್ ಹಾಕ್ಕೊಳ್ಬೋದು. ಹಾಕಿ ಮೇಲೆ ಏನಾದರೂ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ. ಅಂದರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅದರ ಮೇಲೆ. ನಾವು ಇದನ್ನು ಬೇಕಿದ್ದರೆ ಒಂಥರ ಪೊಂಗಲ್ ಥರ ಬೇಯಿಸ್ಕೊಳ್ಬೋದು, ಅಥವಾ ಗಟ್ಟಿಗೆ ಬೇಯಿಸ್ಬೋದು, ಪಲಾವ್ ರೀತಿ ಮಾಡ್ಕೊಳ್ಬೋದು, ಅಥವಾ ಬಿಸಿಬೇಳೆಬಾತ್ ಟೈಪ್ ಬರುತ್ತಲ್ಲ ಆ ರೀತಿ ಕೂಡ ಬೇಯಿಸ್ಕೊಳ್ಬೋದು. ಸ್ವಲ್ಪ ಗಟ್ಟಿ ಇದ್ದರೆ ಬೆಂದಿದ್ದೆಲ್ಲ ಆದಮೇಲೆ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅನ್ನ ಹೇಗಿರುತ್ತಲ್ಲ ಅದೇ ರೀತಿ ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದು. ಅಂದರೆ ಒಂಥರ ಹೇಗಿರುತ್ತೆ ಅಂದರೆ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಮೆಣಸು ಅಥವಾ ಜೀರಿಗೆ ಪೌಡರ್ನ ಕೂಡ ಆ್ಯಡ್ ಮಾಡ್ಬೋದು, ಆ್ಯಂಡ್ ಬೆಳ್ಳುಳ್ಳಿ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಪಾಪು ಸ್ವಲ್ಪ ಗಟ್ಟಿ ಇರುತ್ತೆ ಅಂತಲೇ ಅದರಿಂದ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ರೆಸಿಪಿ, ಇಲ್ಲಿ ನಾನು ಒಂದು ಪ್ಯಾನ್ ಅಂದರೆ 3 ಕಪ್ಪಷ್ಟು ತುಪ್ಪ ಹಾಕಿ ರವೆ ಅದೆಲ್ಲ ಚಿಕ್ಕ ಅದು ಹಾಕಿ ಉರಿತೀನಿ. ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬೇಕಾಗುತ್ತೆ ಇದನ್ನ. ಸೊ ಅದನ್ನು ಹುರಿದಷ್ಟು ಕೂಡ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಇದು ಏನಂದರೆ ಇದು ಕೂಡ ಪ್ಯೂರಿ ರೀತಿಯಲ್ಲೇ ಬರುತ್ತೆ. ಅಂದರೆ ನೀಟಾಗಿ ಉರಿಬೇಕು, ಇಲ್ಲ ಹಸಿ ಥರ ಇದ್ದರೆ ಪಾಪುಗೆ ತಿನ್ನೋದಕ್ಕಾಗಲ್ಲ. ಸೊ ಫ್ಲೇವರ್ ಬರೋದಿಲ್ಲ, ಅದರಿಂದ ನೀಟಾಗಿ ಹುರಿಬೇಕಾಗುತ್ತೆ ಇದನ್ನು ನಾವು. ಸೊ ಇದನ್ನ ಹುರಿದಿದ್ದಾದಮೇಲೆ ನೀವು ಬೇಕಿದ್ದರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ ಏನಾದರೂ ಇದ್ದರೆ ಹಾಕ್ಕೊಳ್ಬೋದು, ಅಥವಾ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಬರುತ್ತಲ್ಲ ಅದು ಹಾಕ್ಕೊಳ್ಬೋದು, ಅಥವಾ ಸ್ವೀಟ್ ಏನೂ ಬೇಡ ಅಂದರೆ ನೀವು ಬೇಕಿದ್ದರೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಏನನ್ನೂ ಹಾಕ್ತಾಯಿಲ್ಲ. ಇದೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಹಾಲು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಇದು ಕೌ ಮಿಲ್ಕ್ ಇದು. ಸೊ ಇಷ್ಟು ಮಾಡಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಈ ಫುಡ್ ರೆಡಿಯಾಗಿರುತ್ತೆ. ಸೊ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿ ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಕೀಪ್ ಸಪೋರ್ಟಿಂಗ್.